ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವದಲ್ಲಿ 10 ಲಕ್ಷ ಮಂದಿ ಭಾಗಿಯಾಗ್ತಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಸಂಸದ ರಾಘವೇಂದ್ರ ಹೇಳಿಕೆ ನೀಡಿದ್ದಾರೆ. ಹೋರಾಟದ ಮೂಲಕ ಬಿಎಸ್ವೈ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದರು. ಅದ್ದೂರಿಯಾಗಿ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ಸುಮಾರು 10 ಲಕ್ಷ ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ಸಂಸದ ರಾಘವೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಾರಿ ಶಕ್ತಿಗೆ ಒಂದು ವಿಶೇಷವಾದಂತ ಕೊಡುಗೆ ಕೊಟ್ಟಿರುವಂತ ನಮ್ಮ ಚಿತ್ರದುರ್ಗ ಒನಕೆ ಓಬವ್ವನ ಮುಖಾಂತರ ಅವತ್ತು ಶತ್ರುಗಳನ್ನ ಮೊಘಲರನ್ನ ಹೊಡೆದೋಡಿಸಿದಂತ ಒಂದು ಸಂದರ್ಭ ಅದು. ಹಾಗಾಗಿ ಇನ್ನೊಂದು ಕಡೆಗೆ ನಾರಿ ಶಕ್ತಿ ಅಧಿನಿಯಮಕ್ಕೆ ನಮಗೆ ಸೋಲಾಗಿದೆ. ಮತ್ತೊಮ್ಮೆ ಯಾವ ರೀತಿ ಅವತ್ತು ಒನಕೆ ಮುಖಾಂತರ ಅವನಿಗೆ ಸದೆ ಬಿಡುವ ಮುಖಾಂತರ ಎಚ್ಚರಿಸುವಂತ ಕೆಲಸ ಮಾಡಿದ್ರು, ಮತ್ತೊಮ್ಮೆ ಮೀಸಲಾತಿಗೆ ಗೌರವಂತ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಮನ್ನಣೆ ಮಾಡ್ತೀನಿ, ನ್ಯಾಯ ಕೊಡ್ತೀನಿ ಅಂತೇಳಿ ಸಂಕಲ್ಪ ಮಾಡಿದ್ದಾರೆ. ಸೊ ಅದರ ಒಂದು ಸಂಕಲ್ಪನೂ ಕೂಡ ಇದ್ರ ಮುಖಾಂತರ ಆಗುತ್ತೆ ಅಂತೇಳಿ ಆ ದೃಷ್ಟಿಯಿಂದ ದುರ್ಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತೆ ವಿಶೇಷವಾಗಿ ಗೌರವಿತ ಅಮಿತ್ ಶಾ ಜಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ ಅಂತ ಸಭೆ ಮಾತ್ರ ಬೆಳಗ್ಗೆ 12:30 ಶುರು ಆಗ್ಬಿಡುತ್ತೆ. ಬೇರೆ ಬೇರೆ ಮಠಾಧೀಶರು, ನಮ್ಮ ಗಣ್ಯರು ಸಭೆಯನ್ನು ಉದ್ದೇಶಿಸಿ ಶುರು ಮಾಡ್ತಾರೆ. ಅವರು ಅಮಿತ್ ಶಾ ಜಿ ಅವರು ಬಂದಾಗ ಇರುವಂತಹ ಸಮಯದಲ್ಲಿ ಆ ಸಂದರ್ಭದಲ್ಲಿ ಯಾರು ಇರಬೇಕು ಏನಂತೇಳಿ ಸಂಘಟನೆ ಆ ಒಂದು ಅಭಿಮಾನಿಗಳ ಒಂದು ಸಮಿತಿ ಏನಿದೆ ಅವ್ರು ಕೂತ್ಕೊಂಡು ಯೋಚನೆ ಮಾಡಿದ್ದಾರೆ. ಅದರ ಪ್ರಕಾರ ಕಾರ್ಯಕ್ರಮ ಆಗುತ್ತೆ ಸರ್. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೊರಟಿದ್ದಾರೆ. ಒಂದು ವಿಶೇಷ ನೀವು ವೆಹಿಕಲ್ಲು ವ್ಯವಸ್ಥೆ ಯಾವುದು ಕೂಡ ಕೇಳ್ತಾ ಇಲ್ಲ. ನಮ್ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.